ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವರ್ತಿ ಈ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮಧುರವಾದ ವಂದನೆಗಳು. ತಿರುಗಿನೊಂದು ಆವರ್ತಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ಒಂದು ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ನಂಬಿಗಸ್ತನಾಗಿರು. ಈ ದಿವಸ ನಾನು ಮಾತನಾಡಲಿಕ್ಕಿರುವಂಥ ಸಂದೇಶದ ವಿಷಯ ನಂಬಿಗಸ್ತನಾಗಿರು. ನಮ್ಮ ಜೀವಿತದಲ್ಲಿ ಇರಬೇಕಾದ ಅಥವಾ ದೇವರು ಬಯಸುವಂತ ಒಂದೇ ಒಂದು ಕಾರ್ಯ ನಂಬಿಗಸ್ತಿಕೆಯ ಕುರಿತಾಗಿ ದೇವರು ಬಯಸುತ್ತಾ ಇದ್ದಾರೆ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನೆಂಬುದಾಗಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದೇ ವಾಕ್ಯ ಬೇರೆ ಭಾಷಾಂತರದಲ್ಲಿ ನೋಡುವಾಗ, KJV ಕನ್ನಡ ಭಾಷಾಂತರದಲ್ಲಿ ನೋಡುವಾಗ, ನಂಬಿಗಸ್ತನು ಆಶೀರ್ವಾದಗಳಲ್ಲಿ ತುಂಬಿ ತುಳುಕುವನು. ಪ್ರಿಯ ದೇವ ಜನರೇ, ನಾವು ನಂಬಿಗಸ್ತರಾಗಿರುವುದಾದರೆ ನಾವು ಆಶೀರ್ವಾದಗಳಲ್ಲಿ ತುಂಬಿ ತುಳುಕುತ್ತೇವೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. 2 ತಿಮೋತಿ 2ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತದೆ, ನಾವು ಅಪನಂಬಿಗಸ್ತರಾಗಿದ್ದರೂ ದೇವರು ನಮಗೆ ನಂಬಿಗಸ್ತನಾಗಿರುವನು. ಗಮನಿಸಿ, ನಾವು ಅಪನಂಬಿಗಸ್ತರಾಗಿದ್ದರೂ ದೇವರು ನಂಬಿಗಸ್ತನಾಗಿದ್ದಾನೆ. ತೋಮನು ಕ್ರಿಸ್ತನ ಪುನರುತ್ಥಾನವನ್ನ ನಂಬಲಿಲ್ಲ, ಆದರೆ ದೇವರು ಆತನನ್ನ ನಂಬಿದನು. ಪೇತ್ರನು ಯೇಸುವನ್ನ 3 ಸಾರಿ ಅಲ್ಲಗೆಳೆದ, ಆದರೂ ದೇವರು ಅವನನ್ನು ನಂಬಿ ಹೇಳುತ್ತಾದರೆ, ನನ್ನ ಬಂಡೆಯ ಮೇಲೆ ನೀನು ಸಭೆಯನ್ನ ಕಟ್ಟುವಿ. ಹಾಗಿರುವುದಾದ್ರೆ ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನು ನಂಬಿಗಸ್ತನಾಗಿರುವುದರಿಂದ ದೇವ ಮಕ್ಕಳಾದಂಥ ನಾವುಗಳು ಸಹ ನಂಬಿಗಸ್ತರಾಗಿ ಜೀವಿಸಬಹುದಾಗಿದೆ. ಸತ್ಯವೇದದಲ್ಲಿ ಕೂಡ ಅನೇಕ ಭಕ್ತರು ನಂಬಿಗಸ್ತರಾಗಿದ್ದಾರೆ. ನೋಹ ಕೆಟ್ಟು ಹೋದ ಲೋಕದಲ್ಲಿ ನಂಬಿಗಸ್ತನಾಗಿದ್ದ. ಲೋಟನು ಮೋಸಕರವಾದ ಜನರ ಮಧ್ಯದಲ್ಲಿ ನಂಬಿಗಸ್ತನಾಗಿದ್ದ. ಯೋಸೇಫನು ಅಧಿಕಾರಿಯ ಮನೆಯಲ್ಲಿ ನಂಬಿಗಸ್ತನಾಗಿದ್ದ. ದಾವೀದನು ಅರಮನೆಯಲ್ಲಿ ನಂಬಿಗಸ್ತನಾಗಿದ್ದ. ದಾನಿಯೇಲನು ಅನ್ಯ ದೇಶದಲ್ಲಿ ನಂಬಿಗಸ್ತನಾಗಿದ್ದ. ಕೊರ್ನೆಲ್ಯನು ಭಕ್ತಿವಂತನಾಗಿ ಪ್ರಾರ್ಥನೆಯಲ್ಲಿ ನಂಬಿಗಸ್ತನಾಗಿದ್ದ. ಅದು ಮಾತ್ರವಲ್ಲ, ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅದು ಮಾತ್ರವಲ್ಲ, ದಾನಿಯೇಲನ ಪುಸ್ತಕದಲ್ಲಿ ದಾನಿಯೇಲನ ಕುರಿತಾಗಿ ನೋಡುವಾಗ ಅನೇಕ ಕಾರ್ಯಗಳಲ್ಲಿ ದಾನಿಯೇಲನು ನಂಬಿಗಸ್ತನಾಗಿದ್ದ. ಅವನು ತನ್ನ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದ. ದಾನಿಯೇಲನ ವಿರೋಧಿಗಳು ಅವನ ಕೆಲಸದಲ್ಲಿ ಪ್ರತಿನಿತ್ಯ ಯಾವುದಾದ್ರೂ ತಪ್ಪು ಸಿಗುತ್ತದಾ ಎಂಬುದಾಗಿ ತಪ್ಪುಗಳನ್ನ ಕಂಡು ಹಿಡಿಯುತ್ತಾ ಇದ್ದರು. ಆದರೆ ವಚನ ಹೇಳುತ್ತದೆ, ಯಾವ ಕೆಲಸದಲ್ಲಿ ಕೂಡ ಒಂದು ಚಿಕ್ಕ ತಪ್ಪನ್ನ ಅವರಿಗೆ ಕಂಡು ಹಿಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ಅದರ ಅರ್ಥ, ದಾನಿಯೇಲನು ತನ್ನ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದ. ದಾನಿಯೇಲನು ಜವಾಬ್ದಾರಿಯಲ್ಲಿ ನಂಬಿಗಸ್ತನಾಗಿದ್ದ. 3 ಅರಸರುಗಳು ಬದಲಾದರು, ಅವನ ಅಧಿಕಾರ ಬದಲಾಗಲಿಲ್ಲ. ಕಾರಣ, ಎಲ್ಲ ಅರಸರುಗಳು ಈತನನ್ನೇ ನಂಬಿಗಸ್ತನಾಗಿದ್ದರಿಂದ ಎಲ್ಲ ಜವಾಬ್ದಾರಿಯನ್ನ ದಾನಿಯೇಲನಿಗೆ ವಹಿಸಿದರು. ಇದೇ ದಾನಿಯೇಲನು ಪ್ರಾರ್ಥನೆಯಲ್ಲಿ ನಂಬಿಗಸ್ತನಾಗಿದ್ದ. ಪ್ರಾರ್ಥನೆ ಮಾಡಬೇಡ ಎಂಬ ಅಂತ ಆಜ್ಞಾಪನೆ ಕೊಟ್ಟಾಗ ದಾನಿಯೇಲನು ದಿನಕ್ಕೆ 3 ಆವರ್ತಿ ನಂಬಿಗಸ್ತನಾಗಿ ಪ್ರಾರ್ಥನೆ ಮಾಡಿದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಸಿಂಹದ ಗವಿಯಲ್ಲಿ ಹೋಗುವಾಗಲೂ ಅವನು ನಂಬಿಗಸ್ತನಾಗಿದ್ದ. ಆದ್ದರಿಂದ ಸಿಂಹದ ಬಾಯಿಗಳನ್ನು ಕಟ್ಟಿ ನಂಬಿಗಸ್ತನಾದ ದೇವರು ಅವನನ್ನ ಪಾರು ಮಾಡಿದರು. ನಿಮ್ಮ ಪರಿಸ್ಥಿತಿ ಎಂಥದೇ ಇರಲಿ, ನೀವು ಒಂದು ವೇಳೆ ಸಿಂಹದ ಗವಿಗೆ ಹಾಕಲ್ಪಡುವಾಗಲೂ ಕೆಲವು ಸಾರಿ ಜನರು ನಿಮ್ಮನ್ನ ಅನೇಕ ದೂಷಣೆಗೆ ನೂಕಿದರು. ನೀವು ಇರುವ ಸ್ಥಳದಲ್ಲಿ ನಂಬಿಗಸ್ತರಾಗಿರುವುದಾದರೆ ದೇವರು ನಿಮ್ಮನ್ನ ಮಾನಿಸುತ್ತಾನೆ. ಇದನ್ನು ವೀಕ್ಷಿಸುತ್ತಾ ಇರುವಂತಹ ಪ್ರಿಯ ದೇವರ ಮಕ್ಕಳೇ, ನಾವು ಕೆಲವು ವಿಷಯಗಳಲ್ಲಿ ನಂಬಿಗಸ್ತರಾಗಿರಬೇಕು. ಮೊದಲನೇದಾಗಿ ನಾವು ದೇವರಿಗೆ ನಂಬಿಗಸ್ತರಾಗಿರಬೇಕು. ದೇವರಿಗೆ ನಂಬಿಗಸ್ತನಾಗಿರುವಂತ ಮನುಷ್ಯನು ಎಲ್ಲಿ ಹೋದರೂ
ಎಲ್ಲ ಸ್ಥಳಗಳಲ್ಲಿ ಅವನು ನಂಬಿಗಸ್ತನಾಗಿರುತ್ತಾನೆ. ನೀನು ದೇವರನ್ನ ಅಂಗೀಕರಿಸಿಕೊಂಡು ದೇವರಿಗಾಗಿ ಜೀವಿಸುವಂತ ದೇವ ಮಗುವೆ, ನೀನು ದೇವರಿಗೆ ನಂಬಿಗಸ್ತನಾಗಿರಬೇಕು. ನೀವು ಕೇಳಬಹುದು, ಹೇಗೆ ನಾನು ದೇವರಿಗೆ ನಂಬಿಗಸ್ತನಾಗಿರಲಿಕ್ಕೆ ಸಾಧ್ಯ? ಒಂದು, ಆತನ ವಾಕ್ಯವನ್ನ ಕೈಗೊಳ್ಳುವುದರಲ್ಲಿ. ನೀನು ಯೇಸುವಿನ ವಚನಗಳನ್ನು ಕೇಳುವುದು ಮಾತ್ರವಲ್ಲ, ಆ ವಚನಗಳನ್ನ ಕೇಳಿ ಅದರ ಪ್ರಕಾರ ನಡೆಯುವುದರಲ್ಲಿ ನೀನು ನಂಬಿಗಸ್ತನಾಗಿರಬೇಕು. ಮತ್ತೆ ದೇವರ ವಾಕ್ಯ ಹೇಳ್ತದೆ, ರಾತ್ರಿ ಹಗಲು ನಾವು ದೇವರ ವಾಕ್ಯವನ್ನ ಧ್ಯಾನಿಸಬೇಕು. ಅದರ ಅರ್ಥ ಒಂದೇ ಮಾತಿನಲ್ಲಿ ಹೇಳಿದ್ರೆ, ನಾವು ಸತ್ಯವೇದವನ್ನ ಓದುವುದರಲ್ಲಿ. ಸತ್ಯವೇದವನ್ನ ದೇವರು ನಮಗೆ ಯಾಕೆ ಕೊಟ್ಟಿದ್ದಾರೆ? ಓದುವುದಕ್ಕಾಗಿ ಕೊಟ್ಟಿದ್ದಾರೆ, ಧ್ಯಾನಿಸುವುದಕ್ಕಾಗಿ ಕೊಟ್ಟಿದ್ದಾರೆ, ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಕೊಟ್ಟಿಲ್ಲ. ಆದ್ದರಿಂದ ನಾವು ಸತ್ಯವೇದವನ್ನ ಓದುವುದರಲ್ಲಿ ನಂಬಿಗಸ್ತರಾಗಿರಬೇಕು. ದೇವರಲ್ಲಿ ನಂಬಿಗಸ್ತರಾಗಿರಿ ಎಂಬುದಾಗಿ ಹೇಳಿದ್ರೆ, ದೇವರ ಮುಖವನ್ನ ಹುಡುಕುವುದರಲ್ಲಿ, ದೇವರ ಮುಖವನ್ನು ಎಷ್ಟು ಸಾಧ್ಯನೋ ಅಷ್ಟು ಹುಡುಕುವುದರಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬಂತ ಜಯಮಾಲೆಯನ್ನ ಕೊಡುವೆನು. ಇಲ್ಲಿ ಕರ್ತನು ನುಡಿಯುತ್ತಾ ಇದ್ದಾನೆ, ಒಂದು ವೇಳೆ ನೀನು ಸಾಯಬೇಕಾದರೂ ನಿನ್ನ ನಂಬಿಗಸ್ತಿಕೆಯನ್ನು ಬಿಡಬೇಡ, ನಿನ್ನ ನಂಬಿಗಸ್ತಿಕೆಯನ್ನು ನೀನು ಕಾಪಾಡಿಕೋ, ನೀನು ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬಂತ ಜಯಮಾಲೆಯನ್ನ ಕೊಡುತ್ತೇನೆ. ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ನಾನು ಬಯಸುತ್ತೇನೆ. 40 ಸೈನಿಕರು ಕ್ರಿಸ್ತನನ್ನ ನಂಬಿದರ ನಿಮಿತ್ತವಾಗಿ ಅವರನ್ನ ಬಹಳ ಕ್ರೂರವಾಗಿ ಕೊಲ್ಲುವುದಕ್ಕೆ ಅಪ್ಪಣೆ ಕೊಡಲ್ಪಟ್ಟಿತು. ಹೇಗೆಂಬುದಾಗಿ ಹೇಳಿದ್ರೆ, ಮಂಜು ಗಡ್ಡೆಯ ಮೇಲೆ ಅವರನ್ನ ಹಾಗೆ ಬರೀ ಮೈಯಲ್ಲಿ ಮಲಗಿಸಿ ಅವರನ್ನ ಕ್ರೂರವಾಗಿ ಶಿಕ್ಷಿಸಿ ಕೊಲ್ಲಬೇಕೆಂಬುದಾಗಿ 40 ಸೈನಿಕರು, ಯೇಸುವಿನ ನಂಬಿದವರು 40 ಸೈನಿಕರಿಗೆ ಒಂದು ಅಪ್ಪಣೆಯನ್ನು ಕೊಟ್ಟರು. ಕೊನೆಯದಾಗಿ ನಿನಗೆ ಒಂದು ಸದಾವಕಾಶವನ್ನು ಕೊಡುತ್ತೇವೆ. ಏನು ಸದಾವಕಾಶ ಅಂದ್ರೆ, ಯೇಸುವನ್ನ ಬಿಟ್ಟು ಬಿಡಿ, ನಿಮಗೆ ಈ ಶಿಕ್ಷೆಯನ್ನ ನಾವು ಕೊಡುವುದಿಲ್ಲ. 40 ಜನರು ಕೂಡ ಅವರು ಹೇಳಿದಂತ ಒಂದೇ ಒಂದು ಮಾತು, ನಾವು ಸತ್ತರು ನಂಬಿಗಸ್ತರಾಗಿಯೇ ಸಾಯ್ತೇವೆ. ಎಲ್ಲರನ್ನ ಮಂಜುಗಡ್ಡೆಯ ಮೇಲೆ ಮಲಗಿಸಿ ಬರೀ ಮೈಯಲ್ಲಿ ಅದರ ಮೇಲೆ ಅವರನ್ನ ಮಲಗಿಸಿದ್ದಾರೆ. ಚಳಿ ಜಾಸ್ತಿ ಆಗುತ್ತಾ ಬಂತು, ಕ್ರಮೇಣ ಅವರ ದೇಹ ಕ್ಷೀಣಿಸುತ್ತಾ ಬಂತು. ಆದರೂ ಅವರು ಬಿಟ್ಟು ಬಿಡಲಿಲ್ಲ, ಅವರು ಹಾಡನ್ನ ಹಾಡುತ್ತಾ ಇದ್ದರು, ಹಲ್ಲೆಲೂಯಾ ಸ್ತೋತ್ರ ಎಂಬುದಾಗಿ ಹೇಳುತ್ತಾ ಇದ್ದರು. ಹಾಗೆ ಅವರ ದೇಹವು ಕ್ಷೀಣವಾಗುತ್ತಾ ಬಲಹೀನವಾಗುತ್ತಾ ಹೋಗುವಾಗ ಆ 40 ಜನರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ತಕ್ಷಣ ಅದರಿಂದ ಇಳಿದು ಅದರಿಂದ ತಪ್ಪಿಸಿಕೊಂಡು ಹೇಳಿದ, ನನಗೆ ಯೇಸು ಬೇಡ, ನನಗೆ ಯೇಸು ಬೇಡ, ಈ ತುಂಬಾ ಕ್ರೂರತೆ ನನ್ನಿಂದ ಸಹಿಸಲು ಅಸಾಧ್ಯವಾಗಿದೆ ಎಂಬುದಾಗಿ ಅವನು ಇಳಿದು ಬಿಟ್ಟ. 39 ಜನರು ಅವರ ಹಾಡನ್ನು ಹಾಡುತ್ತಾ ಸ್ತೋತ್ರ ಮಾಡುತ್ತಾ ಇದ್ದರು. ಕೆಲವೇ ಗಂಟೆಗಳಲ್ಲಿ ಆ ಮಂಜಿನ ಅನುಭವದಲ್ಲಿ ಅದರ ನಿಮಿತ್ತವಾಗಿ ಅವರ ಪ್ರಾಣಗಳು ಇನ್ನೇನು ಮುಗಿಯುವಂತ ಅನುಭವಕ್ಕೆ ಬಂದಾಗ ಆ ಸ್ಥಳದಲ್ಲಿ ಇನ್ನೊಬ್ಬ ಚಕ್ರವರ್ತಿ ನೋಡಿದಾಗ 39 ಜನರು, ಒಂದು ಸ್ಥಳ ಖಾಲಿ ಇದೆ, ಅವರ ಸುತ್ತಲೂ ದೇವ ಪ್ರಸನ್ನತೆ ತುಂಬಿಕೊಂಡಿದೆ. ತಕ್ಷಣ ಈ ಚಕ್ರವರ್ತಿ ಏನ್ ನಡೀತಾ ಇದೆ ಅರ್ಥವಾಗಲಿಲ್ಲ. ಈ ಚಕ್ರವರ್ತಿ ಅಲ್ಲಿರುವಂತ ಬೇರೆ ದೊಡ್ಡ ಅಧಿಕಾರಿಗಳಿಗೆ ಹೇಳಿದ, ಇಲ್ಲ, ನಾನು ಯೇಸುವಿಗಾಗಿ ಅಲ್ಲಿ ದೇವದೂತರನ್ನ ನೋಡುತ್ತಾ ಇದ್ದೇನೆ, ದೇವ ಪ್ರಸನ್ನತೆಯನ್ನು ನೋಡ್ತಾ ಇದ್ದೇನೆ ಎಂಬುದಾಗಿ, ನಾನು ಯೇಸುವಿಗಾಗೇ ಜೀವಿಸ್ತಾ ಇದ್ದೇನೆ. ಅವರ ತಲೆ ಮೇಲೆ ಕಿರೀಟಗಳನ್ನು ಇಡುವುದನ್ನು ನಾನು ನೋಡುತ್ತಾ ಇದ್ದೇನೆ. ಒಂದು ಕಿರೀಟ ಮಾತ್ರ ಬಾಕಿ ಇದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಲ್ಲಿಂದ ನನಗೆ ಯೇಸು ಬೇಡ ಎಂಬುದಾಗಿ ಹೇಳಿದ್ದಕ್ಕೆ ಇವನು ಚಕ್ರವರ್ತಿ ಹೋಗಿ ಆ ಸ್ಥಳದಲ್ಲಿ ಇವನು ಮಲಗಿ ನಾನು ಯೇಸುವಿಗಾಗಿ ಜೀವಿಸ್ತೇನೆ ಎಂಬುದಾಗಿ ಹೇಳಿ ಅವನು ಕೂಡ 40 ಜನ ಭೀಕರವಾಗಿ ಅವರು ಮರಣದಿಂದ ಅದರ ಶಿಕ್ಷೆಯ ನಿಮಿತ್ತವಾಗಿ ಕೊಲ್ಲಲ್ಪಟ್ಟರು. 40 ಜನಕ್ಕೂ ಪರಲೋಕದ ದೇವರು ಕಿರೀಟವನ್ನ ಕೊಟ್ಟರು. ಅದಕ್ಕೆ ನಾನು ಹೇಳಿದೆ, ಸಾಯಬೇಕಾದರೂ ನಂಬಿಗಸ್ತರಾಗಿರ್ರಿ, ನಿಮಗೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಹೌದು ಪ್ರಿಯ ದೇವರ ಮಗುವೆ, ನೀವು ದೇವರಿಗೋಸ್ಕರವಾಗಿ ಜೀವಿಸುವುದರಲ್ಲಿ ನಂಬಿಗಸ್ತರಾಗಿರುವುದಾದರೆ ದೇವರು ನಿಮ್ಮನ್ನ ಮಾನಿಸುತ್ತಾನೆ, ದೇವರು ನಿಮ್ಮನ್ನ ಆಶೀರ್ವಾದ
ಆಶೀರ್ವದಿಸುತ್ತಾನೆ. ದೇವರು ನಿಮ್ಮ ಜೀವಿತದಲ್ಲಿ ಮಹತ್ತಾದ ಕಾರ್ಯಗಳನ್ನ ಮಾಡುತ್ತಾನೆ. ಎರಡನೇದಾಗಿ, ಒಂದು, ನಾವು ದೇವರಿಗೆ ನಂಬಿಗಸ್ತರಾಗಿರಬೇಕು. ಎರಡನೇದಾಗಿ, ನಾವು ಕೊಡುವುದರಲ್ಲಿ ನಂಬಿಗಸ್ತರಾಗಿರಬೇಕು. ಮಲಾಕಿ ಗ್ರಂಥ ಹೇಳುತ್ತದೆ, ನಿಮ್ಮ ಕಾಣಿಕೆಯನ್ನ ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ಅಥವಾ ದೇವರಿಗೆ ಕೊಡುವಂಥದ್ದನ್ನ ನಾವು ಇಟ್ಟುಕೊಳ್ಳಬಾರದು. ದೇವರಿಗೆ ಕೊಡಬೇಕಾದದ್ದನ್ನ ನಾವು ಕೊಟ್ಟು ಬಿಡಬೇಕು. ಕೊಡುವುದರಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಮೊದಲನೇದಾಗಿ ದೇವರಿಗೆ ನಂಬಿಗಸ್ತರಾಗಿರಬೇಕು. ಎರಡನೇದಾಗಿ ನಾವು ಕೊಡುವುದರಲ್ಲಿ ನಂಬಿಗಸ್ತರಾಗಿರಬೇಕು. ಮೂರನೇದಾಗಿ ನಾವು ಸಭೆಗೆ ನಂಬಿಗಸ್ತರಾಗಿರಬೇಕು. ಸತ್ಯವೇದ ತಿಳಿಸದ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 7ನೇ ವಾಕ್ಯ, ನಿಮ್ಮ ಸಭಾ ನಾಯಕರ ಮಾತನ್ನ ಕೇಳಿರಿ ಅಥವಾ ಅವರಿಗೆ ನಂಬಿಗಸ್ತರಾಗಿರ್ರಿ. ನೀವೆಲ್ಲಿ ಸಭೆಗೆ ಹೋಗುತ್ತಾ ಇದ್ದೀರೋ ಸಭೆಯ ಕುರಿತು ಕೊರತೆಯನ್ನು ಹೇಳಬೇಡ್ರಿ. ನಿಮ್ಮ ಸಭಾಪಾಲಕರ ಕುರಿತು ಇರುವಂತ ಕೊರತೆಗಳನ್ನೇ ಹೇಳುತ್ತಾ ಜೀವಿಸುವಂತದ್ದಲ್ಲ. ನಿಮ್ಮನ್ನ ದೇವರು ಯಾವ ಸಭೆಯಲ್ಲಿ ಇಟ್ಟಿದ್ದಾರೋ, ದೇವರು ನಿಮಗೆ ಯಾವ ಸಭಾನಾಯಕರನ್ನ ಕೊಟ್ಟಿದ್ದಾರೋ, ದೇವರು ನಿಮಗೆ ಯಾವ ಸಭಾಪಾಲಕರನ್ನ ಕೊಟ್ಟಿದ್ದಾರೋ ಅವರ ನಡುವೆ ಅದೇ ಸಭೆಯಲ್ಲಿ ನೀವು ಸಾಕ್ಷಿಯಾಗಿರ್ರಿ, ನಂಬಿಗಸ್ತರಾಗಿರ್ರಿ. ದೇವರು ಸರಿಯಾದ ಸಮಯ ಬರುವಾಗ ದೇವರು ನಿನ್ನನ್ನು ಮಾನಿಸ್ತಾನೆ, ದೇವರು ನಿನ್ನನ್ನು ಮೇಲಕ್ಕೆತ್ತಾನೆ. ನಾಲ್ಕನೇದಾಗಿ, ಕೆಲಸದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ನಾನು ಮೊದಲು ಹೇಳಿದೆ ದೇವರಿಗೆ ನಂಬಿಗಸ್ತರಾಗಿರಬೇಕೆಂಬುದಾಗಿ. ನಾನು ಎರಡನೇದಾಗಿ ಹೇಳಿದೆ ಕೊಡುವುದರಲ್ಲಿ ನಂಬಿಗಸ್ತರಾಗಿರಬೇಕಂತೇಳಿ. ಮೂರನೇದಾಗಿ ನಾನು ಹೇಳಿದೆ ಸಭೆಗೆ ನಂಬಿಗಸ್ತರಾಗಿರಬೇಕೆಂಬುದಾಗಿ. ನಾಲ್ಕನೇದಾಗಿ, ನಿಮ್ಮ ಕೆಲಸದಲ್ಲಿ ನಂಬಿಗಸ್ತರಾಗಿರ್ರಿ. ಸರ್ಕಾರದ ಕೆಲಸ ಎಲ್ಲವನ್ನ ಇಷ್ಟಪಡುತ್ತಾ ಇರುವಂತ ಒಂದು ಕೆಲಸ. ಯಾಕೆಂದರೆ ಸಾಧಾರಣವಾಗಿ ಸರ್ಕಾರದ ಕೆಲಸಕ್ಕೆ ಅದರಲ್ಲಿ ಸೇರಿಕೊಳ್ಳಬಹುದು, ಅದನ್ನು ಮಾಡಬೇಕಾದ ಕೆಲಸವನ್ನ ಅನೇಕರು ಮಾಡುವುದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನ ದೇವರು ಯಾವ ಕೆಲಸವನ್ನು ಕೊಟ್ಟಿದ್ದಾರೋ, ಒಂದು ವೇಳೆ ಸರ್ಕಾರದ ಕೆಲಸವಾಗಿರಬಹುದು ಅಥವಾ ಒಂದು ಬೇರೆ ಕೆಲಸವಾಗಿರಬಹುದು, ನಿಮ್ಮ ಕೆಲಸದಲ್ಲಿ ನೀವು ನಂಬಿಗಸ್ತರಾಗಿರ್ರಿ. ನಿಮ್ಮ ಕಂಪನಿ ಒಂದು ಸರಿಯಾದ ಸಮಯ ಹೇಳಿದ್ರೆ ಸಮಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗ್ರಿ. ಅಲ್ಲಿರುವಂತ ಬಾಸ್ಗೆ, ನಾಯಕರಿಗೆ ನೀವು ವಿಧಿಯರಾಗಿರಿ. ಅದು ಮಾತ್ರವಲ್ಲ, ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. ಕೆಲವರೆಲ್ಲ ಆಫೀಸ್ಗೆ ಹೋಗ್ತಾರೆ, ಬೆಳಿಗ್ಗೆ ಕರೆಕ್ಟ್ 11 ಗಂಟೆಗೆ ಹೋಗ್ತಾರೆ. 11 ಗಂಟೆಗೆ ಟೀ ಕುಡಿದು ಸ್ವಲ್ಪ ಹಾಗೆ ಮಾತನಾಡಿ 12 ಆಗುತ್ತೆ. ಅರ್ಧ ಗಂಟೆ ಹೋಗಿ ಏನಾದ್ರೂ ಕೆಲಸ ಮಾಡ್ತಾರೆ, ಕರೆಕ್ಟ್ 1 ಗಂಟೆ ಆಗುತ್ತೆ. ಊಟದ ಟೈಮು, ತಿರುಗಿ ಊಟದ ಟೈಮಿಗೆ ಹೋಗ್ತಾರೆ, ತಿರುಗಿ ಸ್ವಲ್ಪ ಹರಟೆ ಹೊಡಿತಾರೆ, ಸ್ವಲ್ಪ ಮಾತನಾಡ್ತಾರೆ, ಸ್ವಲ್ಪ ರೆಸ್ಟ್ ತಗೋಬೇಕಂತೇಳಿ 3 ಗಂಟೆಗೆ ಬರ್ತಾರೆ, 1 ತಾಸು ಕೂತ್ಕೊಳ್ತಾರೆ. 4 ಗಂಟೆಗೆ ಮತ್ತೆ ಟೈಮ್ ನೋಡ್ತಾರೆ, ಟೈಮ್ ಆಯ್ತಾ ಅಂತೇಳಿ 5 ಗಂಟೆ ಆದ್ರೆ ಮನೆಗೆ ಹೋಗ್ಬಿಡ್ತಾರೆ. ಅವ್ರ ಕೆಲಸ ಇದೇ ಆಗಿರ್ತದೆ. ಹಾಗಲ್ಲ, ನಿನ್ನ ಬಾಸ್ ನೋಡ್ಲಿಲ್ವಾದ್ರೂ ಪರಲೋಕದ ಒಂದು ದೊಡ್ಡ ಬಾಸ್ ಇದ್ದಾರೆ, ದೊಡ್ಡ ದೇವರಿದ್ದಾರೆ, ನಿನ್ನನ್ನು ನೋಡುತ್ತಾ ಇದ್ದಾರೆ. ದೇವರು ನಿನಗೆ ಸಂಬಳ ಸುಮ್ಮನೆ ಕೊಡುತ್ತಾ ಇಲ್ಲ. ನೀನು ಯಾವ ಸ್ಥಳದಲ್ಲಿ ಕೆಲಸದಲ್ಲಿ ಇದೆಯೋ ನೀವು ಆ ಕೆಲಸದಲ್ಲಿ ನಂಬಿಗಸ್ತರಾಗಿರ್ರಿ. ನಿಮಗೆ ಕೊಡಲ್ಪಟ್ಟ ಜವಾಬ್ದಾರಿಯನ್ನ ಸರಿಯಾಗಿ ಮಾಡಿ ಮುಗಿಸ್ರಿ. ಕೆಲವರು ಆಫೀಸ್ನಲ್ಲಿ ಏನಾದ್ರೂ ವಸ್ತುಗಳು ಇರೋದಾದ್ರೆ ಅಲ್ಲಿರುವಂತ ಆಫೀಸಲ್ಲಿ ಇರುವಂತ ಯಾರಿಗೂ ಕೂಡ ಹೇಳುವುದಿಲ್ಲ. ಅದನ್ನ ಸ್ವಂತ ತಮ್ಮ ಮನೆಯ ಹಾಗೆ ಎಲ್ಲ ವಸ್ತುಗಳನ್ನ ಉಪಯೋಗಿಸ್ತಾರೆ. ಪೇಪರ್ಗಳಿರೋದಾದ್ರೆ ತಂದು ಬಿಡ್ತಾರೆ, ಪೆನ್ಗಳಿರೋದಾದ್ರೆ ತಂದು ಬಿಡ್ತಾರೆ. ಏಕೆಂದ್ರೆ ಸ್ವಂತ ಮನೆ. ಹಾಗಲ್ಲ, ನೀನು ಕೆಲಸದ ಸ್ಥಳದಲ್ಲಿ ಇರುವಾಗ ಬೇರೆ ಯಾವ ವಸ್ತುಗಳನ್ನು ತೆಗೆದುಕೊಳ್ಬೇಡ್ರಿ. ಇರುವ ಸ್ಥಳದಲ್ಲಿ, ಕೆಲಸದ ಸ್ಥಳದಲ್ಲಿ ನೀವು ನಂಬಿಗಸ್ತರಾಗಿರ್ರಿ. ಹಾಗಿರೋದಾದ್ರೆ ದೇವರು ನಿಮ್ಮನ್ನು ನೋಡಿ ಹೇಳ್ತಾರೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳೆ, ನೀನು ಸ್ವಲ್ಪವಾದದ್ರಲ್ಲಿ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದೀಯಾ, ನಿನ್ನನ್ನು ನಾನು ದೊಡ್ಡ ಕೆಲಸದಲ್ಲಿ ಇಡುತ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 21 ಮತ್ತು 23ನೇ ವಾಕ್ಯವನ್ನ ನಾವು ನೋಡಬಹುದಾಗಿದೆ. ನಿಮ್ಮ ಕೆಲಸದಲ್ಲಿ ನಂಬಿಗಸ್ತರಾಗಿರ್ರಿ. ಒಂದು ವೇಳೆ ನೀನು ಅನೇಕ ದಿನಗಳಿಂದ ಪ್ರಮೋಷನ್ಗಾಗಿ ಕಾಯುತ್ತಾ ಇರಬಹುದು, ಸರಿಯಾಗಿ ಕೆಲಸ ಮಾಡಿ ತುಂಬಾ ಕಠಿಣ ಕೆಲಸ ಮಾಡಿ ಕೂಡ ನಿನಗೆ ಪ್ರಮೋಷನ್ ಸಿಗದೇ ಇರಬಹುದು. ನೀನು ಕೆಲಸ, ಅಯ್ಯೋ ಇಷ್ಟೆಲ್ಲ ಪ್ರಯಾಸ ಪಟ್ಟು ನನ್ನ ಜೀವನದಲ್ಲಿ ಒಂದು ಉದ್ಧಾರ ಬಂದಿಲ್ವೆಂಬುದಾಗಿ ನೀನು ಕೆಲಸದಲ್ಲಿ ನೀನು ಸೋಮಾರಿತನವನ್ನು ತೋರಿಸಬೇಡ. ನಿನ್ನ ಕೆಲಸವನ್ನು ನೀನು ಮಾಡು. ತಕ್ಕ ಸಮಯದಲ್ಲಿ ಒಂದು ಪ್ರಮೋಷನ್ ಬರ್ತದೆ. ತಕ್ಕ ಸಮಯದಲ್ಲಿ ದೇವರು ನಿಮ್ಮನ್ನ ಮೇಲಕ್ಕೆತ್ತಾನೆ. 5ನೇದಾಗಿ, ಸೇವೆಯಲ್ಲಿ ನಂಬಿಗಸ್ತರಾಗಿರ್ರಿ. ಸೇವೆಗಾಗಿ ಕರೆಯಲ್ಪಟ್ಟವರು ಅನೇಕ, ಆದರೆ ನಂಬಿಗಸ್ತರಾಗಿದ್ದವರು ಬಹಳ ಕಡಿಮೆ. ದೇವರು ಸೇವೆಗಾಗಿ ನಿನ್ನ ಕರೆದಾಗ ನಿನ್ನ ಮೇಲೆ ಒಂದು ದೊಡ್ಡ ನಂಬಿಕೆಯನ್ನಿಟ್ಟು ನಿನ್ನನ್ನು ಸೇವೆಗಾಗಿ ಕರೆದಿದ್ದಾರೆ. ಆ ಸೇವೆಗಾಗಿ ಕರೆದಿರುವಾಗ ನೀನು ಸೇವೆಯಲ್ಲಿ ನಂಬಿಗಸ್ತನಾಗಿರಬೇಕು. 6ನೇದಾಗಿ, ದೇಶಕ್ಕೆ ನಂಬಿಗಸ್ತರಾಗಿರ್ರಿ. ದೇಶದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ, ನಾವು ದೇಶಕ್ಕಾಗಿ ಪ್ರಾರ್ಥಿಸಬೇಕು. ದೇಶದ ಸಂವಿಧಾನಗಳನ್ನ ನಾವು ಗೌರವಿಸಬೇಕು. ದೇಶದ ಕಾನೂನುಗಳನ್ನ ನಾವು ಗೌರವಿಸಬೇಕು.
ನಾವು ದೇಶಕ್ಕೆ ನಾವು ನಂಬಿಗಸ್ತರಾಗಿರಬೇಕು. ಅದು ಮಾತ್ರವಲ್ಲ, 7ನೇದಾಗಿ ನಿಮ್ಮ ಕುಟುಂಬಕ್ಕೆ ನೀವು ನಂಬಿಗಸ್ತರಾಗಿರಿ. ನಿನ್ನ ಹೆಂಡತಿಗೆ ನೀ ನಂಬಿಗಸ್ತನಾಗಿರು, ನಿನ್ನ ಮಕ್ಕಳಿಗೆ ನೀ ನಂಬಿಗಸ್ತನಾಗಿರು. ನಿನ್ನನ್ನ ನಂಬಿ ನಿನ್ನ ಹೆಂಡತಿ ನಿನ್ನ ಮಕ್ಕಳಿದ್ದಾರೆ, ಅವರಿಗೆ ಮೋಸ ಪಡಿಸಬೇಡ. ದೇವರು ನಿನಗೆ ಯಾವ ಕುಟುಂಬವನ್ನು ಕೊಟ್ಟಿದ್ದಾರೋ ಆ ಕುಟುಂಬದಲ್ಲೇ ನೀನು ತೃಪ್ತನಾಗಿದ್ದು ಹೆಂಡತಿಗೆ ಮಕ್ಕಳಿಗೆ ನಂಬಿಗಸ್ತನಾಗಿರು. ಪ್ರಿಯ ದೇವರ ಮಕ್ಕಳೇ, ಒಂದೇ ಒಂದು ಮಾತನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಾ ಇದ್ದಾನೆ. ನಂಬಿಗಸ್ತರಾಗಿರ್ರಿ, ದೇವರಿಗೆ ನಂಬಿಗಸ್ತರಾಗಿರ್ರಿ, ಕೊಡುವುದರಲ್ಲಿ ನೀವು ನಂಬಿಗಸ್ತರಾಗಿರ್ರಿ, ಹೋಗುವ ಸಭೆಗೆ ನಂಬಿಗಸ್ತರಾಗಿರ್ರಿ. 4ನೇದಾಗಿ ಕೆಲಸದಲ್ಲಿ ನಂಬಿಗಸ್ತರಾಗಿರ್ರಿ, ಸೇವೆಯಲ್ಲಿ ನಂಬಿಗಸ್ತರಾಗಿರ್ರಿ, ದೇವಾಸ ಮಾಡುವ ದೇಶದಲ್ಲಿ ನಂಬಿಗಸ್ತರಾಗಿರ್ರಿ, ನಿಮ್ಮ ಕುಟುಂಬದಲ್ಲಿ ನೀವು ನಂಬಿಗಸ್ತರಾಗಿರ್ರಿ. ಮುಕ್ತಾಯದಲ್ಲಿ ಒಂದು ಉದಾಹರಣೆಯೊಂದಿಗೆ ನಾನು ಮುಗಿಸಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಒಂದು ಸಾರಿ ಒಬ್ಬ ಅರಸನು ನಂಬಿಗಸ್ತ ಮಂತ್ರಿ ಬೇಕು, ಯಾರಾದರೂ ಬರಬಹುದು ಎಂಬಂತ ಒಂದು ದೊಡ್ಡ ಘೋಷಣೆಯನ್ನು ಮಾಡಿಸಿದ. ಇದು ಗೊತ್ತಾದ ಅನೇಕರು ಇದೇ ಒಳ್ಳೆಯ ಚಾನ್ಸ್, ಇದೇ ಒಂದು ಒಳ್ಳೆಯ ಆಯ್ಕೆ ಎಂಬುದಾಗಿ ಅನೇಕ ಮಂತ್ರಿ ಆಗುವುದಕ್ಕಾಗಿ ಆ ಪಟ್ಟಣದಲ್ಲಿದ್ದಂತ ಅನೇಕ ಜನರು ಬಂದಾಗ ರಾಜನು ಹೇಳಿದ, ಅರಮನೆ ಪ್ರವೇಶ ದ್ವಾರದಿಂದ ಅವನ ಒಳಗಡೆ ಮನೆಗೆ ಹೋಗಲಿಕ್ಕೆ ಒಂದು ಉದ್ದವಾದಂತ ಒಂದು ಸುರಂಗ ಮಾರ್ಗ ಇತ್ತು. ಅದು ಒಂದು ಕತ್ತಲೆ ಕೋಣೆಯಾಗಿತ್ತು. ಆ ಕತ್ತಲ ಕೋಣೆಯಲ್ಲಿ ಅವನು ಹೇಳಿದ, ನೀವು ಅದರ ಒಳಗಡೆ ಹೋಗಿ ತಿರುಗಿ ಹಾಗೆ ಬನ್ರಿ, ಇದು ಮೊದಲ ಪರೀಕ್ಷೆ. ಆ ಒಳಗಡೆ ಹೋದಾಗ ಆ ಸುರಂಗ ಮಾರ್ಗದಲ್ಲಿ ಅಲ್ಲಲ್ಲಿ ತುಂಬಿಸಲ್ಪಟ್ಟಂತ ಚಿನ್ನದ ನಾಣ್ಯಗಳು, ಚಿನ್ನದ ಮೂಟೆಗಳು ಹೊಳೆಯುತ್ತಾ ಇದ್ದವು. ಎಲ್ಲರೂ ಏನು ಮಾಡಿದ್ರು, ಇದೇ ಒಳ್ಳೆಯ ಚಾನ್ಸ್ ಎಂಬುದಾಗಿ ಎಲ್ಲ ಬಂಗಾರದ ಚಿನ್ನದ ನಾಣ್ಯಗಳನ್ನ ತಮ್ಮ ಪಾಕೆಟ್ಗಳಲ್ಲಿ ತುಂಬಿಕೊಂಡ್ರು. ಇದೇ ಎಷ್ಟು ಸಾಧ್ಯ ಎಂಬುದಾಗಿ ಎಲ್ಲ ತಮ್ಮ ತಮ್ಮ ಪಾಕೆಟ್ಗಳನ್ನ ತುಂಬಿಕೊಂಡು ತಿರುಗಿ ಈಗ ರಾಜನ ಮುಂದೆ ಬಂದರು. ಆದರೆ ಆ ಸಮಯದಲ್ಲಿ ಅರಸನು ಹೇಳಿದ, 2ನೇ ಪರೀಕ್ಷೆ ಇದೆ. ಏನ್ ಪರೀಕ್ಷೆ ಅಂತ ಹೇಳಿದ್ರೆ, ನೀವೆಲ್ಲ ನನ್ನ ಮುಂದೆ ನಾಟ್ಯವಾಡಬೇಕು. ಅದನ್ನು ಕೇಳಿದಾಗ ಎಲ್ಲರೂ ಆಶ್ಚರ್ಯ ಗಾಬರಿಯಾದರು. ಯಾಕೆ ಅಂತ ಹೇಳಿದ್ರೆ, ಅವರು ನಾಟ್ಯ ಮಾಡಿದ್ರೆ ಅವರ ಒಳಗಿದ್ದಂತ ಚಿನ್ನದ ನಾಣ್ಯಗಳು ನಾಟ್ಯವಾಡ್ತದೆ. ಆದ್ರಿಂದ ಒಬ್ಬೊಬ್ಬರಾಗಿ ಆ ಸ್ಥಳವನ್ನ ಖಾಲಿ ಮಾಡಿದ್ರು. ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ, ಅದನ್ನ ತೆಗೆದುಕೊಳ್ಳದೇ ಇರುವಂತ ವ್ಯಕ್ತಿ ನಿಂತುಕೊಂಡಿದ್ದ. ಅವನನ್ನು ನೋಡಿ ರಾಜನು ಹೇಳಿದ, ನಂಬಿಗಸ್ತನಾದ ಮಂತ್ರಿಯೇ, ನೀನು ಆಯ್ಕೆಯಾಗಿದ್ದೀಯಾ, ಬಾ ಎಂಬುದಾಗಿ ಆ ಮಂತ್ರಿಗೆ ಆಹ್ವಾನ ಕೊಟ್ಟು ಅವನನ್ನ ಮಂತ್ರಿಯಾಗ ಮಾಡಿದ. ನೋಡಿ ಪ್ರಿಯ ದೇವ ಜನರೇ, ಎಷ್ಟೋ ಜನ ಬಂದರು ಮಂತ್ರಿ ಆಗುವುದಕ್ಕೆ. ಆಗಿದ್ದು ಒಬ್ಬ ಮಂತ್ರಿ. ಅಲ್ಪವಾದ ಸುಖಕ್ಕಾಗಿ ದೊಡ್ಡ ಮಹಿಮೆಯನ್ನ ಕಳೆದುಕೊಳ್ಳಬೇಡಿ. ಅಲ್ಪವಾದ ಕಾರ್ಯಕ್ಕಾಗಿ ಅಪನಂಬಿಕಸ್ಥರಾಗಿ ನಿಮ್ಮ ಆಶೀರ್ವಾದವನ್ನ ಕಳೆದುಕೊಳ್ಳಬೇಡ್ರಿ. ಒಂದು ದಿವಸ ನಾವು ರಾಜಾದಿ ರಾಜನ ಮುಂದೆ ನಿಂತುಕೊಳ್ಳಲಿಕ್ಕಿದ್ದೇವೆ. ನ್ಯಾಯ ತೀರ್ಪಿನ ದಿನದಲ್ಲಿ ದೇವರ ಮುಂದೆ ನಿಂತುಕೊಳ್ಳಲಿಕ್ಕಿದ್ದೇವೆ. ಆ ಸಂದರ್ಭದಲ್ಲಿ ನೀನು ಎಷ್ಟು ಹಣ ಸಂಪಾದನೆ ಮಾಡಿದೀಯಾ, ಎಷ್ಟು ದೇವರಿಗೆ ಕಾಣಿಕೆಯನ್ನು ಕೊಟ್ಟಿದೀಯಾ, ನಿನ್ನ ಬಳಿ ಎಷ್ಟು ಕಾರ್ ಇದೆ, ಅದನ್ನ ದೇವರು ನೋಡುವವನ ಅಲ್ಲ. ದೇವರು ಒಂದೇ ಒಂದು ಕಾರ್ಯವನ್ನ ಪರೀಕ್ಷೆ ಮಾಡುತ್ತಾರೆ, ನಿನ್ನ ನಂಬಿಗಸ್ತಿಕೆಯನ್ನ. ಪ್ರಿಯ ದೇವರ ಮಗುವೆ, ನೀನಿರುವ ಸ್ಥಳದಲ್ಲಿ ನೀನು ನಂಬಿಗಸ್ತನಾಗಿರು. ನಾನು ನಿನಗಾಗಿ ಪ್ರಾರ್ಥಿಸ್ತೇನೆ. ನಾವು ಇರುವ ಸ್ಥಳದಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಸಭೆಗೆ, ದೇವರ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿ ಜೀವಿಸೋಣ. ದೇವರು ನಮಗೆ ಸಹಾಯ ಮಾಡಲಿ. ಕಣ್ಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಎಷ್ಟು ಒಳ್ಳೆಯ ದೇವರು ಸ್ವಾಮಿ. ದೇವರೇ, ನಾವು ಅಪನಂಬಿಗಸ್ತರಾಗಿದ್ದರೂ ಕೂಡ ನೀನು ನಂಬಿಗಸ್ತನಾದಂತ ದೇವರಾಗಿದ್ದೀಯ ಸ್ವಾಮಿ. ವಿಶೇಷವಾಗಿ ಕರ್ತನೆ ದೇವರೇ, ಇದನ್ನು ವೀಕ್ಷಿಸುತ್ತಾ ಇರುವಂತ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ದೇವರ ವಿಷಯದಲ್ಲಿ, ಕೊಡುವಂತ ವಿಷಯಗಳಲ್ಲಿ, ಸಭೆಯ ವಿಷಯದಲ್ಲಿ, ದೇಶದ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ಎಲ್ಲಾ ಕಾರ್ಯಗಳ ಮಧ್ಯದಲ್ಲಿ ನಾವು ನಂಬಿಗಸ್ತರಾಗಿ ಜೀವಿಸುವಂತೆ ಸಹಾಯ ಮಾಡ್ರಿ ಸ್ವಾಮಿ. ಒಂದು ವೇಳೆ ನಾವು ಅಪನಂಬಿಗಸ್ತರಾಗಿದ್ದರೆ ಇನ್ನು ಮುಂದೆ ಕರ್ತನೆ ಅದೇ ಹಾದಿಯಲ್ಲಿ ಜೀವಿಸದೆ ನಂಬಿಗಸ್ತರಾಗಿ ಜೀವಿಸುವಂತೆ ನಿನ್ನ ಕೃಪೆಯನ್ನ ಅನುಗ್ರಹಿಸಬೇಕೆಂಬುದಾಗಿ
ನಾವು ಪ್ರಾರ್ಥಿಸ್ತೇವೆ. ನಾವು ದೇವರೇ ನೀನು ನಂಬಿಗಸ್ತನಾಗಿದ್ದೀಯ, ಆದ್ರಿಂದ ನಾವು ನಂಬಿಗಸ್ತರಾಗಿ ಜೀವಿಸಬೇಕಪ್ಪ. ನಮಗೆ ಸಹಾಯ ಮಾಡ್ರಿ, ನಮಗೆ ಕೃಪೆ ಕೊಡ್ರಿ, ನಮಗೆ ಬಲ ಕೊಡ್ರಿ, ನಿಮ್ಮ ದಯೆ ನಮ್ಮ ಮೇಲೆ ಇರಲಿ. ಇದನ್ನು ವೀಕ್ಷಿಸಿದ ಎಲ್ಲರನ್ನ ನೀವು ಧಾರಾಳವಾಗಿ ಆಶೀರ್ವಾದ ಮಾಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ಆಸರೆ ಟಿವಿಯನ್ನ ನೀವು ವೀಕ್ಷಿಸ್ತಾ ಇದ್ದೀರಾ. ನೀವು ವೀಕ್ಷಿಸುವುದು ಮಾತ್ರವಲ್ಲದೆ ಅನೇಕ ಜನರಿಗೆ ಇದರ ಕುರಿತಾಗಿ ತಿಳಿಸಿರಿ, ಈ ಸಂಸ್ಥೆಗಾಗಿ ಪ್ರಾರ್ಥಿಸಿರಿ. ದೇವರು ಈ ಸಂಸ್ಥೆಯ ಮೂಲಕವಾಗಿ, ಈ ಕಾರ್ಯಕ್ರಮಗಳ ಮೂಲಕವಾಗಿ ಇನ್ನೂ ಹೆಚ್ಚೆಚ್ಚಾದ ಜನರು ಆಶೀರ್ವಾದವನ್ನ ಪಡೆದುಕೊಳ್ಳುವಂತೆ ನೀವು ಪ್ರಾರ್ಥಿಸಿರಿ. ದೇವರು ನಿಮ್ಮನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ.